ಕಾಂಗ್ರೆಸ್ನಲ್ಲಿ ಬಣಬಡಿದಾಟ ಮುಂದುವರೆದಿದೆ. ಕೈ ನಾಯಕರು ದೆಹಲಿಗೆ ಮತ್ತೆ ದಂಡಯಾತ್ರೆ ನಡೆಸುವ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ದಂಡಯಾತ್ರೆ ಆರಂಭ ಆಗಿರುವಂತದ್ದು. ಹೈಕಮಾಂಡ್ ಭೇಟಿಗೆ ಸಜ್ಜಾಗಿದ್ದಾರೆ ದಲಿತ ಸಚಿವರು. ಕಾಂಗ್ರೆಸ್ನಲ್ಲಿ ಬಣಬಡಿದಾಟ ಮುಂದಾಗಿದೆ. ಕೈ ನಾಯಕರು ದೆಹಲಿಗೆ ದಂಡಯಾತ್ರೆ ಆರಂಭಿಸಿದ್ದಾರೆ. ಅದು ಕೂಡ ಹೈಕಮಾಂಡ್ ಭೇಟಿಯಾಗಿ ಕೆಲವೊಂದಿಷ್ಟು ವಿಚಾರವನ್ನ ನಡೆಸೋದಕ್ಕೆ ದಲಿತ ಸಚಿವರುಗಳ ದಂಡು ಮುಂದಾಗ್ತಾ ಇದೆ. ಕಾಂಗ್ರೆಸ್ನಲ್ಲಿ ಬಣಬಡಿದಾಟ ತಾರಕಕ್ಕೇರಿದೆ. ಈ ಹಿನ್ನೆಲೆಯಲ್ಲಿ ಹೈಕಮಾಂಡ್ ನಾಯಕರಿಗೆ ಅವರೊಟ್ಟಿಗೆ ಚರ್ಚೆಯನ್ನ ನಡೆಸೋದಕ್ಕೆ ಈಗ ಮುಂದಾಗಿರುವಂಥದ್ದು. ರಾಜ್ಯ ಕಾಂಗ್ರೆಸ್ನಲ್ಲೀಗ ದಲಿತ ಸಚಿವರ ಸಮರ ಶುರುವಾಗಿದೆ. ಡಿಕೆ ಶಿವಕುಮಾರ್ ವಿರುದ್ಧ ಸಮರ ಆರಂಭಿಸಿದ್ದಾರೆ ಪರಮೇಶ್ವರ್ ಮತ್ತು ಟೀಮ್. ದಲಿತ ಸಚಿವರ ಸಮರ ಶುರುವಾಗಿದ್ದು ರಾಜ್ಯ ಕಾಂಗ್ರೆಸ್ನಲ್ಲಿ ಡಿಕೆ ಶಿವಕುಮಾರ್ ಅವರು ನಡೆದುಕೊಂಡಂತಹ ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲೇ ದಲಿತ ನಾಯಕರು ಬೇಸರವನ್ನ ಹೊರಹಾಕಿದ್ರು. ಈಗ ಅವರ ವಿರುದ್ಧ ಸಮರವನ್ನ ಆರಂಭಿಸಿದ್ದಾರೆ. ಬಂಡೆ ವಿರುದ್ಧ ದೂರನ್ನ ಕೊಡೋದಕ್ಕೆ ಸಜ್ಜಾಗಿದ್ದಾರೆ ದಲಿತ ಸಚಿವರುಗಳು. ಹೈಕಮಾಂಡ್ ನಾಯಕರಿಗೆ ಕೆಲವೊಂದಿಷ್ಟು ವಿಚಾರವನ್ನ ತಿಳಿಸಬೇಕಾಗಿದೆ. ಇಲಾಖಾ ಕಾರ್ಯಗಳ ನೆಪದಲ್ಲಿ ದೆಹಲಿ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಈಗ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ. ಸಂಜೆ ರಾಜಣ್ಣ ಅವರು ಹೋಗ್ತಾರೆ. ನಾಳೆ ಬೆಳಗ್ಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೋಗ್ತಾರೆ. ಅದರ ಜೊತೆಗೆ ಮಹದೇವಪ್ಪ ಅವರು ಕೂಡ ದೆಹಲಿಗೆ ಭೇಟಿ ಮಾಡ್ತಿದ್ದಾರೆ. ದಲಿತ ಸಮುದಾಯದ ಪ್ರಬಲ ನಾಯಕರು ಇಲಾಖಾ ಕಾರ್ಯಗಳ ನೆಪದಲ್ಲಿ ದೆಹಲಿಗೆ ಹೋಗ್ತಾ ಇದ್ದಾರೆ. ರಾಜ್ಯದ ಕೆಲವೊಂದಿಷ್ಟು ವಿಚಾರಗಳನ್ನ ಹೈಕಮಾಂಡ್ ನಾಯಕರೊಟ್ಟಿಗೆ ಚರ್ಚೆ ನಡೆಸ್ತೀವಿ ಅಂತ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ರು. ಸೊ ಇಲಾಖಾ ಕಾರ್ಯಗಳ ನೆಪದಲ್ಲಿ ದೆಹಲಿಗೆ ಪ್ರವಾಸವನ್ನ ಬೆಳೆಸಿ ದೆಹಲಿಯಲ್ಲಿಯೇ ಬೀಡು ಬಿಟ್ಟು ತದನಂತರ ಹೈಕಮಾಂಡ್ ನಾಯಕರೊಟ್ಟಿಗೆ ವೇಣುಗೋಪಾಲ್ ಅವರೊಟ್ಟಿಗೆ ಹಾಗೆ ಮಲ್ಲಿಕಾರ್ಜುನ ಖರ್ಗೆ ಅವರ ಒಟ್ಟಿಗೆ ಸೇರಿ ದೂರನ್ನ ಕೊಡೋದಕ್ಕೆ ಮುಂದಾದ್ರ. ಸಿ ಮಹದೇವಪ್ಪ ಅವರಾಗಿರ್ಬೋದು, ಡಾಕ್ಟರ್ ಜಿ ಪರಮೇಶ್ವರ್ ಅವರಾಗಿರ್ಬೋದು, ರಾಜಣ್ಣ ಅವರಾಗಿರ್ಬೋದು, ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು. ಯಾಕಂದ್ರೆ ಡಿನ್ನರ್ ಅನ್ನುವಂತಹ ವಿಚಾರ ಯಾವಾಗ ಕ್ಯಾನ್ಸಲ್ ಆಯ್ತು ಅಲ್ಲಿಂದ ಅಸಮಾಧಾನದ ಕಟ್ಟೆ ಹೊಡೆದ್ಬಿಟ್ಟಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಲಿತ ನಾಯಕರ ಅಸಮಾಧಾನ ಜಾಸ್ತಿ ಆಗಿದೆ. ಬಣಬಡಿದಾಟ ಜೋರಾಗಿದೆ. ಸೊ ಹಾಗಾಗಿ ಪರಮೇಶ್ವರ್ ಅವರು ಕೂಡ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಬಂದ್ರು. ಅದಾದ ನಂತರವಾಗಿ ಕೆಲ ಹೊತ್ತು ಮಾತುಕತೆಯನ್ನ ನಡೆಸಿದ್ರು. ಸೊ ಈಗ ಸದ್ಯದ ಮಟ್ಟಿಗೆ ಸಚಿವರ ದಂಡು ದೆಹಲಿಗೆ ತಡುತ್ತಾ ಇರುವಂತದ್ದು. ದಲಿತ ಸಚಿವರ ಸಮರ ಶುರು ಮಾಡಿದ್ದಾರೆ ಡಿಕೆ ಶಿವಕುಮಾರ್ ಅವರ ವಿರುದ್ಧ. ಈಗ ಒಂದು ಮಲ್ಲಿಕಾರ್ಜುನ ಖರ್ಗೆ ಅವರೊಟ್ಟಿಗೆ ಸೇರಿ ಕೆಲವೊಂದಿಷ್ಟು ವಿಚಾರಗಳನ್ನ ಚರ್ಚೆ ನಡೆಸಲಿದ್ದಾರೆ. ರಾಜ್ಯದ ಕಾರ್ಯವೈಖರಿಯ ಬಗ್ಗೆ ತಿಳಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೆಹಲಿಗೆ ಪ್ರವಾಸ ಕೈಗೊಂಡಿರುವಂತದ್ದು. ಸೊ ಅಲ್ಲಿ ಕೆಲವೊಂದಿಷ್ಟು ವಿಚಾರವಾಗಿ ಮಾತುಕತೆ ನಡೆಸಲಿದ್ದಾರೆ. ಹಾಗಿದ್ರೆ ಹೈಕಮಾಂಡ್ ಭೇಟಿಯಾಗಿ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಏನ್ ದೂರು ಕೊಡೋದಕ್ಕೆ ಮುಂದಾಗಿದ್ದಾರೆ ದಲಿತ ನಾಯಕರುಗಳು? ಯಾಕೆ ಅಸಮಾಧಾನಗೊಂಡಿದ್ದಾರೆ? ಏನಾಗಿದೆ ರಾಜ್ಯದಲ್ಲಿ? ಬಣಬಡಿದಾಟಕ್ಕೆ ಕಾರಣ ಏನು? ಸೊ ಪ್ರಮುಖವಾಗಿ ಡಿಕೆ ಶಿವಕುಮಾರ್ ಏಕಮೇವಾದ್ವಿತೀಯ ನಾಯಕನೆಂಬ ಧೋರಣೆ ಇದೆ. ತಾನೊಬ್ಬನೇ ಅನ್ನುವಂಥದ್ದು. ಪಕ್ಷದಲ್ಲಿ ಇನ್ಯಾರು ಕೂಡ ಕೆಲಸ ಮಾಡ್ತಿಲ್ಲ, ನಾನೊಬ್ಬನೇ
ದುಡಿತಾ ಇರುವಂತದ್ದು, ಕಾರ್ಯಕರ್ತರನ್ನ ಒಗ್ಗೂಡಿಸ್ತಾ ಇರುವಂತದ್ದು, ಸಂಘಟನೆಯನ್ನ ಮಾಡ್ತಾ ಇರುವಂತದ್ದು ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ಗಿದೆ. ಏಕಮೇವ ದ್ವಿತೀಯ ನಾಯಕನೆನ್ನುವಂತ ಧೋರಣೆ ಇದೆ. ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದಲೂ ಅಧಿಕಾರ ಹಂಚಿಕೆಯ ಪ್ರಸ್ತಾಪ ಬರ್ತಾನೆ ಇದೆ. ಒಂದು DCM ಹುದ್ದೆ ಇದೆ, KPCC ಹುದ್ದೆ ಇದೆ, ಜಲಸಂಪನ್ಮೂಲ ಸಚಿವರಿದ್ದಾರೆ, ನಗರಾಭಿವೃದ್ಧಿ ಸಚಿವರಿದ್ದಾರೆ. ಸೊ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದಲೂ ಕೂಡ KPCC ಅಧಿಕಾರದ ಹಂಚಿಕೆಯ ವಿಚಾರವಾಗಿ ಪ್ರಸ್ತಾಪ ಇದೆ. ಸಹೋದರನಿಗೆ KPCC ಅಧ್ಯಕ್ಷ ಪಟ್ಟವನ್ನ ಕಟ್ಟೋದಕ್ಕೆ ಯತ್ನಿಸ್ತಾ ಇದ್ದಾರೆ. ಯಾಕಂದ್ರೆ ಲೋಕಸಭಾ ಚುನಾವಣೆಯಲ್ಲಿ ಡಾಕ್ಟರ್ ಮಂಜುನಾಥ್ ಅವರ ವಿರುದ್ಧ ಬೆಂಗಳೂರು ಗ್ರಾಮಾಂತರದಲ್ಲಿ ಸೋಲನ್ನ ಕಂಡ ನಂತರ ತಮ್ಮ ರಾಜಕೀಯವಾಗಿ ಮತ್ತೆ ಮುನ್ನಡೆಸ್ಕೊಂಡು ಹೋಗ್ಬೇಕು, ಯಾವ್ದಾದ್ರು ಒಂದು ಪಟ್ಟವನ್ನ ಕೊಡಬೇಕಾಗಿದೆ. ಈಗ ಸೋಲಿನ ನಂತರ ಸುರೇಶ್ ಅವರಿಗೆ, DK ಸುರೇಶ್ ಅವರಿಗೆ ಯಾವ್ದಾದ್ರು ಒಂದು ಪಟ್ಟ ಕೊಡಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ತಮ್ಮ ಸಹೋದರನಿಗೆ KPCC ಅಧ್ಯಕ್ಷ ಪಟ್ಟ ಕಟ್ಟೋದಕ್ಕೆ ಯತ್ನಿಸ್ತಾ ಇದ್ದಾರೆ. ಪ್ರಮುಖ ಸಚಿವರಿಗೆ ಸ್ಥಾನ ನೀಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಅವರ ವಿರುದ್ಧ ದೂರನ್ನ ಕೊಡೋದಕ್ಕೆ ಮುಂದಾಗಿರುವಂತದ್ದು ನಮಗೆ ತಿಳಿದಿದೆ. ಪ್ರಬಲ ಆಕಾಂಕ್ಷಿಗಳು KPCC ಅಧ್ಯಕ್ಷ ಸ್ಥಾನದ ವಿಚಾರವಾಗಿ ಈಗಾಗಲೇ ಕಣ್ಣಿಟ್ಟಿದ್ದಾರೆ ಸಿದ್ದರಾಮಯ್ಯನವರ ಬಣದವರು. ಅದರಲ್ಲೂ ಸತೀಶ್ ಜಾರಕಿಹೊಳಿ ಅವರಂತೂ ಹೆಚ್ಚಾಗಿ ನನಗೆ KPCC ಅಧ್ಯಕ್ಷ ಪಟ್ಟವನ್ನ ಬಿಟ್ಟು ಕೊಡೋದೇ ಇಲ್ಲ ಅನ್ನೋ ರೀತಿಯಾಗಿದ್ದಾರೆ. ಇಂತಹ ಸಂದರ್ಭದಲ್ಲಿ ತಮ್ಮ ತಮ್ಮನಿಗೆ KPCC ಪಟ್ಟವನ್ನ ಕಟ್ಟಬೇಕು ಅನ್ನುವಂತ ವಿಚಾರವಾಗಿ ಕೂಡ ಆಲೋಚನೆಯನ್ನ ಮಾಡ್ತಿದ್ದಾರೆ DK ಶಿವಕುಮಾರ್. ಅದರ ಜೊತೆಗೆ ಈಗ ಗುಪ್ತ ಸಭೆಗಳು ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಇವರು ಒಳಗಡೆನೆ ರಾಜಕೀಯ ಮಸಲತ್ ನಡೀತಾ ಇದೆ ಅಂತ DK ಶಿವಕುಮಾರ್ ಅವರು ಆಗಾಗ ದೆಹಲಿಗೆ ಹೋಗ್ತಾರೆ, ಹೈಕಮಾಂಡ್ ನಾಯಕರೊಟ್ಟಿಗೆ ಚರ್ಚೆ ನಡೆಸ್ತಾರೆ, ರಾಜ್ಯದಲ್ಲಾಗುವಂತ ಕೆಲವೊಂದಿಷ್ಟು ವಿಚಾರಕ್ಕೆ ಅಪ್ಡೇಟ್ಗೆ ಬ್ರೇಕ್ ಹಾಕ್ತಾರೆ. ಸೊ ಈ ಹಿನ್ನೆಲೆಯಲ್ಲಿ ಸದ್ಯದ ಮಟ್ಟಿಗೆ ಒಂದು ದೆಹಲಿಯಲ್ಲಿ ದಲಿತ ನಾಯಕರು ಬೀಡು ಬಿಟ್ಟಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಪ್ರಮುಖವಾಗಿ ರಾಜ್ಯ ರಾಜಕೀಯದಲ್ಲಿ ಯಾವ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಈಗ ದೆಹಲಿಗೆ ದಲಿತ ನಾಯಕರು ಒಗ್ಗಟ್ಟಾಗಿ ಬಲ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. DK ಶಿವಕುಮಾರ್ ಅವರ ವಿರುದ್ಧ ಸಮರ ಸಾರಿ ನಿಂತಿದ್ದಾರೆ. ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ ರೂಪಾ, ಈಗಾಗಲೇ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲವೊಂದಿಷ್ಟು ವಿಚಾರಗಳ ಸಂಬಂಧಪಟ್ಟಂತೆ ಹಲವು ನಾಯಕರಲ್ಲಿ ಭಿನ್ನಾಭಿಪ್ರಾಯ ಕೂಡ ಇರುವಂತದ್ದು. ಈಗಾಗಲೇ ದೆಹಲಿಯ ಅಂಗಳಕ್ಕೂ ಕೂಡ ಆ ಒಂದು ಭಿನ್ನಾಭಿಪ್ರಾಯಗಳು ಕೂಡ ಸಲ್ಲಿಕೆ ಆಗುವಂತ ಸಾಧ್ಯತೆ ಇರುವಂತದ್ದು. ಈಗಾಗಲೇ ಸಚಿವರಾಗಿರ್ತಕ್ಕಂಥ KN ರಾಜಣ್ಣ ಅವರು ದೆಹಲಿಗೆ ಹೋಗ್ಲಿಕ್ಕೆ ಸಜ್ಜಾಗಿರ್ತಕ್ಕಂಥದ್ದು. ಅದರಂತೆ ಈಗಾಗಲೇ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೂಡ ಈಗ ದೆಹಲಿಯಲ್ಲೇ ಇರುವಂತದ್ದು. ಮತ್ತೆ ಗೃಹ ಸಚಿವರಾಗಿದ್ದ ಪರಮೇಶ್ವರ್ ಕೂಡ ದೆಹಲಿಗೆ ಹೊರಡ್ತಾರೆ ಅನ್ನುವಂತ ಮಾಹಿತಿ ಇದೆ. ಅದೇ ರೀತಿ SC ಮಹದೇವಪ್ಪನವರು ಕೂಡ ದೆಹಲಿಗೆ ಹೊರಡುವಂತ ಸಾಧ್ಯತೆ ಇದೆ. ಪ್ರಮುಖವಾಗಿ ಈಗಾಗಲೇ ಒಂದು KPCC ಅಧ್ಯಕ್ಷ ಸ್ಥಾನ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಚರ್ಚೆ ಮಾಡಲಾಗುತ್ತೆ ಅನ್ನುವಂಥದ್ದು. ಮತ್ತೆ ಈಗಾಗಲೇ ಡಿನ್ನರ್ ಮೀಟಿಂಗ್ ಅನ್ನು ಕೂಡ ರದ್ದು ಪಡಿಸಿರ್ತಕ್ಕಂಥ ಕ್ರಮದ ಕುರಿತು ಕೂಡ ಅಸಮಾಧಾನ ತೋರುವಂತ ರೀತಿಯಲ್ಲೂ ಕೂಡ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಚರ್ಚೆ ನಡೆಸುವಂತ ಸಾಧ್ಯತೆ. ಈಗಾಗಲೇ DK ಶಿವಕುಮಾರ್ ಅವರ ಪರೋಕ್ಷವಾಗಿ ಕೂಡ DK ಶಿವಕುಮಾರ್ ಅವರ ವಿರುದ್ಧವಾಗಿ ಒಂದಿಷ್ಟು ಆರೋಪಗಳ ಸುರಿಮಳೆನೆ ಸುರಿಸುವಂತ ಎಲ್ಲ ಸಾಧ್ಯತೆ ಇರುವಂತದ್ದು. KPCC ಅಧ್ಯಕ್ಷರ ಸ್ಥಾನವನ್ನ ಬದಲಾವಣೆ ಮಾಡುವಂತ ನಿಟ್ಟಿನಲ್ಲಿ DK ಸುರೇಶ್ ಅವರಿಗೆ DK ಶಿವಕುಮಾರ್ ಅವರು ಕೊಡಿಸುವಂತ ಪ್ರಯತ್ನಕ್ಕೆ ಮುಂದಾಗ್ತಾ ಇದ್ದಾರೆ. ಸೊ ಹಾಗಾಗಿ ಅಧಿಕಾರ ಅಂತಕ್ಕಂಥದ್ದು ಎಲ್ಲ ಸಮುದಾಯಕ್ಕಾಗಿರ್ಬೋದು ಮತ್ತೆ ಎಲ್ರಿಗೂ ಕೂಡ ಅದು ಹಂಚಿಕೆ ಆಗ್ಬೇಕು. ಆದ್ರೆ ಇಲ್ಲಿ ಒಬ್ಬರ ಬಳಿ 2 ಹುದ್ದೆ ಇರುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಒಂದು ಬಣದ ನಾಯಕರ ಒಂದಿಷ್ಟು ಆಕ್ರೋಶ ಇರುವಂತದ್ದು. ಹಾಗಾಗಿ ಈಗ ಸಚಿವ KN ರಾಜಣ್ಣ ಅವರಾಗಿರ್ಬೋದು ಮತ್ತೆ ಸತೀಶ್ ಜಾರಕಿಹೊಳಿ ಆಗಿರ್ಬೋದು ಮತ್ತೆ SC ಮಹದೇವಪ್ಪ ಸೇರಿದಂತೆ ಹಲವು ನಾಯಕರು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ತಮ್ಮ ಅಭಿಪ್ರಾಯಗಳು ಏನಿದಾವೆ, ಪಕ್ಷದ ಹಿತದೃಷ್ಟಿಯಿಂದ ಇವೆಲ್ಲ ಬೆಳವಣಿಗೆ ಆದ್ರೆ ಪಕ್ಷಕ್ಕೆ ಕೂಡ ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ ಅನ್ನುವಂಥದ್ದನ್ನು ಕೂಡ ಹೈಕಮಾಂಡ್ ನಾಯಕರ ಗಮನಕ್ಕೆ ತರುವಂತ ನಿಟ್ಟಿನಲ್ಲಿ ಮುಂದಾಗ್ತಾ ಇದ್ದಾರೆ. ರೂಪಾ, ಅದ್ರ ಜೊತೆಗೆ ನೋಡಿ, ಮತ್ತೊಂದು ಕಡೆ ಯಾವಾಗ ಈ ಡಿನ್ನರ್ ಮೀಟಿಂಗ್ ಅನ್ನ ಕ್ಯಾನ್ಸಲ್ ಮಾಡ್ಲಾಯ್ತು ಅಲ್ಲಿವರೆಗೂ ಕೂಡ ಅಸಮಾಧಾನದ ಹೊಗೆಯನ್ನ ಇದ್ರೂ ಕೂಡ ಅಷ್ಟು ದಲಿತ ನಾಯಕರುಗಳು ಬಿಟ್ಕೊಟ್ಟಿರ್ಲಿಲ್ಲ. ಈಗ AICC ಅಧ್ಯಕ್ಷರು ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರು ದಲಿತ ಸಮುದಾಯಕ್ಕೆ ಸೇರಿರುವಂತ ಹಿನ್ನೆಲೆಯಲ್ಲಿ ದಲಿತ ನಾಯಕರಿಗೆ ಅವ್ರ ಕಡೆಯಿಂದ ಸಪೋರ್ಟ್ ಬರ್ಬೋದು ಅನ್ನುವಂತ ಒಂದು ನಂಬಿಕೆಯನ್ನ ಇಟ್ಕೊಂಡು ದೆಹಲಿಗೆ ಹೋಗ್ತಿದ್ದಾರೆ. ಸೊ ಅದ್ರ ಜೊತೆಗೆ SC ST ಸಮಾವೇಶವನ್ನ ನಡೆಸೋದಕ್ಕೂ ಕೂಡ ಪ್ರಮುಖವಾಗಿ ಪ್ಲಾನ್ ಮಾಡ್ಲಾಗ್ತಿದೆ ಅನ್ನುವಂತ ತಿಳಿದು ಬರ್ತಿದೆ. ಸೊ ಈ ಸಮಾವೇಶದ ಮುಖಾಂತರವಾಗಿ DK ಶಿವಕುಮಾರ್ ಅವರಿಗೆ ಟಕ್ಕರ್ ಕೊಡೋದಕ್ಕೇನೆ ಈ ಎಲ್ಲ ನಡೀತಾ ಇರುವಂತ ವಿದ್ಯಮಾನಗಳು ಸಾಕ್ಷಿ ಆಗ್ತಿದೆಯಾ ಅಂತ?
ರೂಪಾ, ಖಂಡಿತವಾಗ್ಲೂ ಕೂಡ ಯಾವಾಗ ಡಿನ್ನರ್ ಮೀಟಿಂಗ್ ಅನ್ನ ರದ್ದುಪಡಿಸ್ತಾರೆ, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿರ್ತಕ್ಕಂಥ ಸುರ್ಜೇವಾಲಾ ಅವರು ಪರಮೇಶ್ವರ್ಗೆ ಕರೆ ಮಾಡ್ತಾರೆ, ಮಾಡಿ ಈ ಒಂದು ಮೀಟಿಂಗ್ ಅನ್ನ ಮುಂದಕ್ಕೆ ಹಾಕಿ ಅನ್ನುವಂತ ಮಾತನ್ನ ಹೇಳ್ತಾರೆ. ಅದರಿಂದ ಅಸಮಾಧಾನಗೊಂಡಿರ್ತಕ್ಕಂಥ ಪರಮೇಶ್ವರ್ ಅವರು ಸುರ್ಜೇವಾಲಾ ಅವರ ಸೂಚನೆಯಂತೆ ಮುಂದಕ್ಕೆ ಹಾಕ್ತಾರೆ. ಆದ್ರೆ ಅದನ್ನ ಮುಂದಕ್ಕೆ ಹಾಕ್ಲಿಕ್ಕೆ ಏನ್ ಕಾರಣ ಅನ್ನುವಂಥದ್ದು ಕೂಡ ಒಂದಿಷ್ಟು ಪ್ರಶ್ನೆಗಳು ಮತ್ತೆ ಅವರ ಅಸಮಾಧಾನ ಕೂಡ ಇರುವಂತದ್ದು. ಅದಕ್ಕಾಗಿ ಬೆಳಗಾವಿಯ ಒಂದು ಕಾಂಗ್ರೆಸ್ ಅಧಿವೇಶನ ಕಾರ್ಯಕ್ರಮ ನಡೆಯುವ ಪೂರ್ವಭಾವಿ ಸಭೆಗೂ ಕೂಡ ಪರಮೇಶ್ವರ್ KN ರಾಜನ್ ಅವರು ಒಂದು ಗೈರಾಗುವ ಮುಖಾಂತರ ಅಸಮಾಧಾನ ಹೊರ ಹಾಕಿದ್ರು. ಹಾಗಾಗಿ ಇದೀಗ ಮತ್ತೆ ಆ ಒಂದು ಡಿನ್ನರ್ ಮೀಟಿಂಗ್ ಅನ್ನ ಆಯೋಜನೆ ಮಾಡಲೇಬೇಕು, ದಲಿತ ಶಾಸಕರು, ಸಚಿವರು ಮತ್ತೆ ಮುಖಂಡರು ಸೇರಿದಂತೆ ಒಂದು ಮೀಟಿಂಗ್ ಅನ್ನ ಮಾಡಲೇಬೇಕು ಅನ್ನುವಂತ ನಿರ್ಧಾರ ಕೂಡ ಮುಂದಾಗಿರ್ತಕ್ಕಂಥದ್ದು. ಹಾಗಾಗಿ ಇದೀಗ ಅಧಿಕೃತವಾಗಿ ಅಂದ್ರೆ ಪಕ್ಷದ ಹೈಕಮಾಂಡ್ ನಾಯಕರ ಅನುಮತಿ ತೆಗೆದುಕೊಂಡೇ ಈ ಒಂದು ಸಭೆಯನ್ನ ಮಾಡೋಣ, ಸಭೆ ಆದ ಬಳಿಕ ಒಂದು ದೊಡ್ಡ ಮಟ್ಟದಲ್ಲಿ ಬೃಹತ್ ಸಮಾವೇಶ ಮಾಡೋಣ ಅನ್ನುವಂತ ನಿರ್ಧಾರಕ್ಕೂ ಕೂಡ ಒಂದು ಪರಮೇಶ್ವರ್ ಆಗಿರ್ಬೋದು, ರಾಜನ್ ಅವರಾಗಿರ್ಬೋದು, ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು, ಇವರೆಲ್ಲ ಅಭಿಪ್ರಾಯ ಕೂಡ ಇರುವಂತದ್ದು. ಹಾಗಾಗಿ ಹೈಕಮಾಂಡ್ ನಾಯಕರ ಗಮನಕ್ಕೆ ತಂದು ಬೃಹತ್ ಮಟ್ಟದ ಸಮಾವೇಶ ಮಾಡುವ ಮುಖಾಂತರ ಯಾರು ಡಿನ್ನರ್ ಮೀಟಿಂಗ್ ಅನ್ನ ರದ್ದು ಮಾಡ್ಲಿಕ್ಕೆ ಅಥವಾ ಮುಂದಕ್ಕೆ ಹಾಕ್ಲಿಕ್ಕೆ ಕಾರಣರಾದ್ರೋ ಅವರಿಗೆ ಪರೋಕ್ಷವಾಗಿ ಒಂದು ಟಾಂಗ್ ಅನ್ನ ಕೊಡಬೇಕು. ನಮ್ಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಒಂದು ಮೂಗು ತೋರ್ಸೋಕೆ ಬಂದ್ರೆ ನಾವು ಕೂಡ ಸುಮ್ಮನಿರಲ್ಲ ಅನ್ನುವಂಥದ್ದನ್ನ ತೋರ್ಪಡಿಸುವಂತ ಪ್ರಯತ್ನಕ್ಕೆ ಈಗ ಮುಂದಾಗುವಂತ ಸಾಧ್ಯತೆ ಇದೆ. ಹಾಗಾಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುವಂತ ಕಾರ್ಯವನ್ನು ಕೂಡ ಇಟ್ಕೊಂಡಿರ್ತಕ್ಕಂಥದ್ದು. ಸರ್ಕಾರಿ ಇಲಾಖಾವಾರು ಕಾರ್ಯಕ್ರಮಗಳ ನೆಪದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ತಂತ್ರಗಾರಿಕೆ ರೂಪಿಸಿ ಒಂದು ಪಕ್ಷದಲ್ಲೇ ಒಂದು ಬಣ ಏನು ಅವರ ವಿರುದ್ಧವಾಗಿ ಒಂದಿಷ್ಟು ಹೇಳಿಕೆಗಳು ಮತ್ತು ನಡೆಗಳನ್ನ ಮಾಡ್ತಾ ಇದೆ, ಅವರಿಗೆ ಒಂದಿಷ್ಟು ಒಂದು ತಿರುಗೇಟನ್ನ ಕೊಡಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ಈ ದೆಹಲಿಯ ಪ್ರವಾಸ ಇರುವಂತದ್ದು ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ರೂಪಾ, ಎಸ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಬಸವರಾಜ್ ಹುಗಾರ್. ಎಸ್, ಪ್ರಮುಖವಾಗಿ ಈಗಾಗಲೇ KPCC ಅಧ್ಯಕ್ಷ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯದ ಮಟ್ಟಿಗೆ ಹಲವು ಚರ್ಚೆಗಳು ಕೂಡ ಇದೆ. ಸೊ ಒಂದು ಕಡೆ ದಲಿತ ಸಚಿವರಿಂದ KC ವೇಣುಗೋಪಾಲ್ ಅವರನ್ನ ಭೇಟಿಯಾಗುವ ಸಾಧ್ಯತೆ ಕೂಡ ಇರುವಂಥದ್ದು. ಸೊ ಇದೇ ವಿಚಾರವಾಗಿ ರಾಜಣ್ಣ ಅವರು ಕೂಡ ಮಾತನಾಡಿದ್ದಾರೆ. KPCC ಹುದ್ದೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ಆ ಬಗ್ಗೆ ನಮಗೆ ಅದನ್ನೆಲ್ಲ ನಾವು ತೀರ್ಮಾನ ಸರಿಯಾದ ಸಮಯದಲ್ಲಿ ಸರಿಯಾದ ತೀರ್ಮಾನ ತೆಗೆದುಕೊಳ್ತೀವಿ. ಅದೆಲ್ಲ ನೀವು ಚರ್ಚೆ ಮಾಡಬಾರ್ದು ಅಂತ ಹೇಳ್ಬೋದು. ನಾವು ಅದನ್ನ ಚರ್ಚೆ ಮಾಡಿ ಈಗ ಪಕ್ಷ ಸಂಘಟನೆ ಆಗಬೇಕು ಅಂತ ಹೇಳಿದ್ರೆ ಸಮಾವೇಶಗಳ ಅಗತ್ಯತೆ ಇದೆ. ಹೀಗಾಗಿ ಯಾವುದೇ ಸಮಾವೇಶಗಳನ್ನು SC ಬಿಡ್ಲಿ ಅಲ್ಲಿಂದ ಇರಲಿ ಮತ್ತೊಂದು ಇರಲಿ ಮಹಿಳಾ ಸಮಾವೇಶ ಇರಲಿ ಯಾವುದೇ ಸಮಾವೇಶಗಳು ಮಾಡಬೇಕು ಕೂಡ ನಾವು ಪಕ್ಷವನ್ನು ಹೆಚ್ಚು ಸಂಘಟನೆ ಮಾಡಲಿಕ್ಕೆ ನಾವು ಪೂರಕವಾದಂಥ ಕ್ರಮಗಳೇ ಹೋಗ್ತದೆ. ಪಕ್ಷ ಬಲಹೀನ ಮಾಡ್ತಕ್ಕಂಥದ್ದು ಗುಂಪುಗಾರಿಕೆಗೆ ಬೆಂಬಲ ಕೊಡ್ತಕ್ಕಂಥದ್ದಲ್ಲ. ಸರ್, ಈಗ ವರಿಷ್ಠರ ಭೇಟಿಗೆ ತಾವು ಒಬ್ಬರೇ ಹೋಗ್ತೀರೋ ಅಥವಾ ಈಗ ಸತೀಶ್ ಜಾರಕಿಹೊಳಿ ಅವರು ಕೂಡ ಭೇಟಿ ನೇರ ಅಲ್ಲೋದು ಅವರ ಸ್ವಂತ ಅಭಿಪ್ರಾಯ. ಅದು ಬಗ್ಗೆ ನಾವು ಸೇರಿಸಿದ್ದೀವಲ್ಲ ಅವ್ರ ಜನದಿಂದ ಒಗ್ಗಟ್ಟಿದ್ರೆ ನಮಗೆ ಕಷ್ಟ ಆಗ್ತಾ ಇದೆ.